ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹುಂಚಿ ಹುಳಿ ಬಿಟ್ಟು ಪುಳಿಯೋಗರೆ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಕತಿ ಈಗ ಮಾಡೋದು ಹೇಗಂತ ನೋಡೋಣ. ನೋಡ್ರಿ, ಎಣ್ಣೆ ಹಾಕ್ಯಣನೀಗ ಒಂದು ಸ್ವಲ್ಪ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತೀನಿ ರೀ. ಒಂದು ಸ್ವಲ್ಪ ಚಟಪಟ ಅನ್ನಬೇಕು ರೀ. ಸಾಸಿವೆ ಜೀರಿಗೆ ಸಾಸಿವೆ ಲೋಗು ಅನ್ನಲ್ಲ ರೀ. ಒಂದು ಸ್ವಲ್ಪ ಚಟಪಟ ಅಂದಿಂದ ಬೆಳ್ಳುಳ್ಳಿ ಹಾಕ್ಯಂತೀನಿ ನೋಡ್ರಿ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಈಗ ಕರಿಬೇವು ಹಾಕ್ಯಂತೀನಿ ನೋಡ್ರಿ. ಈರುಳ್ಳಿ ಹೆಚ್ಚಿಟ್ಕೊಂಡ್ರಿ, ಈರುಳ್ಳಿ ಹಾಕ್ಯಂತೀನಿ. ನಮಗೆ ಜಾಸ್ತಿ ಬೇಕಂದ್ರೆ ಹಿಂಗೆ ಈರುಳ್ಳಿನ ಜಾಸ್ತಿನ ಹೆಚ್ಚಿಟ್ಕೊಂತೀವಿ. ಈಗ ಇದನ್ನು ಒಂದು ಸ್ವಲ್ಪ ಕೈ ಹಾಕ್ಬೇಕು. ಒಂದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಿಬಿಟ್ಟು ಕೈ ಹಾಕ್ಬೇಕು ರೀ. ನೋಡಿರಿ, ಈರುಳ್ಳಿ ಲೋ ಬೇಯಲಿ ಅಂಥೇಳಿ ಒಂದು ಸ್ಪೂನ್ ಉಪ್ಪು ಈಗ ಹಾಕ್ಯಂತೀನಿ ನೋಡಿರಿ. ಉಪ್ಪು ಹಾಕಿದ್ರೆ ಲಘು ಬೆಂದ್ಬಿಡ್ತೈತೆ ಈರುಳ್ಳಿ. ನೋಡಿರಿ, ಈರುಳ್ಳಿ ಕಲರ್ ಚೇಂಜ್ ಆಗೈತಿ. ಒಂದು MTR ಮಸಾಲೆ ತೊಗೊಂಡ್ರಿ. ನಾನು ಪುಳಿಯೋಗರೆ ತೊಗೊಂಡ್ರಿ. ಒಂದು ಪ್ಯಾಕೆಟು ಒಂದು ಯೂಸ್ ಮಾಡೀನಿ, ಒಂದು ಹಾಕ್ತೇನೆ ನೋಡಿರಿ. ನೀವು ಯಾರು ಬೇಕಂದ್ರೆ ಹಾಕ್ಯಬೋದು. ಈಗ ಇದಕ್ಕೆ ಖಾರ ಪುಡಿ ಹಾಕ್ಯಬೇಕು. ನಮಗೆ ಎಷ್ಟು ಬೇಕು ನೋಡಿ ಖಾರ ಅಷ್ಟು ನೋಡಿ ಹಾಕ್ಯಬೇಕು. ಆಗಲೇ ಒಂದು ಸ್ಪೂನ್ ಉಪ್ಪು ಹಾಕ್ಯನ್ರಿ. ಈಗಿನ ಒಂದು ಸ್ಪೂನು ಉಪ್ಪು ಹಾಕ್ಯಂತ ನೋಡಿರಿ. ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಯಂತ ನೋಡಿರಿ. ಈಗ ಇದನ್ನು ಸಾವನ್ನ ಮಿಕ್ಸ್ ಮಾಡ್ತೀವಿ. ಈಗ ಇದಕ್ಕೆ ಮಸಾಲೆ ಹಾಕ್ಯಂತ ನೋಡಿರಿ. ಪುಳಿಯೋಗರೆ ಮಸಾಲೆ ಹಾಕ್ಯಂತ ಸಾವನ್ನ ಮಿಕ್ಸ್ ಮಾಡ್ಕೋಬೇಕು ರೀ. ಪೂರಿ ಸಣ್ಣ ಇಟ್ಕೋಬೇಕು ರೀ. ನೋಡಿರಿ, ಈಗ ಹುಂಚೆ ಹಣ್ಣಿನ ರಸ ಮಾಡಿ ಇಟ್ಕೊಂಡ್ರಿ. ನಾನು ನೆನೆ ಇಟ್ಟು ಈಗ ಹುಂಚೆ ಹಣ್ಣಿನ ರಸನ ಹಾಕ್ಯಂತ ನೋಡಿ. ನಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಯಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಯಬೋದು. ಹುಂಚೆ ಹುಳಿ ಬಿಟ್ಟು ಮಾಡಿದ್ರೆ ಮಸ್ತ್ ಆಕತ್ರಿ ಪುಳಿಯೋಗರೆ. ನಾವು 2-3 ದಿನ ಇಟ್ಕೊಂಡಾದ್ರೆ ತಿನ್ಬೋದು, 4-5 ದಿನ ಆದರೆ ಇಟ್ಕೊಂಡು ತಿನ್ಬೋದು. ಏನಾಗಲ್ಲ ರೀ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಹುಂಚೆ ಹುಳಿ ಬಿಟ್ಟು ಮಾಡಿದ್ರೆ ಚಲೋ ಇರ್ತೈತಿ ರೀ, ರುಚಿನೂ ಚಲೋ ಇರ್ತೈತಿ. ಈಗ ನೋಡಿರಿ, ಎಲ್ಲ ಪದಾರ್ಥ ಹಾಕೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಯಂತ ನೋಡಿರಿ. ನೀವು ಸಕ್ಕರೆ ಆದರೂ ಹಾಕ್ಯಬೋದು ರೀ, ಬೆಲ್ಲ ಆದರೂ ಹಾಕ್ಯಬೋದು. ನಾನು ಈ ಬೆಲ್ಲ ಹಾಕೀನಿ ನೋಡಿರಿ. ಈ ಥರ ಹುಳಿ ಬಿಟ್ಟು ಮಾಡಿದ್ರೆ ರೀ 2 ದಿನ ಇಟ್ಕೊಂಡು 3 ದಿನ ಇಟ್ಕೊಂಡು ತಿನ್ಬೋದು ರೀ. ಏನು ಕೆಡಲ್ಲ ರೀ ಹುಳಿ ಬಿಟ್ಟಿದ್ದು. ಜಾಸ್ತಿ ದಿನ ಆದರೆ ಇಟ್ಕೊಂಡು ತಿನ್ಬೋದು. ಅನ್ನಕ್ಕೆ ಮಸ್ತ್ ಟೇಸ್ಟ್ ಇರ್ತೈತಿ. ನೋಡಿರಿ, ಕುದಿಯಾಕತ್ತೈತಿ. ಈಗ
ಸವಾನಾಗ ಬೆಲ್ಲನೂ ಕರಿಗೈತಿ, ಎಲ್ಲ ಆಗೈತಿ, ಕುದ್ದೈತಿ. ಈಗ ಪುಳಿಯೋಗರೆ ರೆಡಿ ಆಗೈತ್ರಿ. ಈಗ ಅನ್ನ ಕಾಲಿಸಿ ತೋರಿಸ್ತೇನೆ ರೀ. ನೋಡಿರಿ, ಈಗ ಪುಳಿಯೋಗರೆ ಮಾಡೀನಿಲ್ರಿ. ನೋಡಿರಿ, ಪುಳಿಯೋಗರೆ ರೆಡಿ ಮಾಡೀನಲ್ರಿ. ಈಗ ಶೇಂಗಾ ಬೀಜ ಎಣ್ಣೆ ಕರೆದಿಟ್ಕೊಂಡಿ, ಕರಿಬೇವು ಎಣ್ಣೆ ಕರೆದಿಟ್ಕೊಂಡಿ, ಮೆಣ್ಸಿನ್ಕಾಯಿನ ಎಣ್ಣೆ ಕರೆದಿಟ್ಕೊಂಡಿ. ಅದು ಬಿಸಿ ಇರ್ತಾ ಹಾಕಿದ್ರೆ ಮೆತ್ತಗೆ ಹಾಕವ್ರಿ. ಅದಕ್ಕೆ ಒಂದು ಸ್ವಲ್ಪ ಆರಿಂದ ಹಾಕ್ಬೇಕು. ಈಗ ನಾನು ಪುಳಿಯೋಗರೆ ತೊಗೊಂಡು ಅನ್ನ ಆರಿಟ್ಟಿದ್ರಿ, ಚಲೋ ಅಕ್ಕಿ ಅನ್ನ ಮಾಡಿ ಆರಿಟ್ಟಿದ್ದೆ. ಈಗ ಅದಕ್ಕೆ ಪುಳಿಯೋಗರೆ ಹಾಕಿ ಕಾಲಿಸ್ಕೊಂಡು ಶೇಂಗಾ ಬೀಜ ಕರಿಬೇವು ಮೆಣ್ಸಿನ್ಕಾಯಿ ಉದುರ್ಸ್ಕೊಂತೇನೆ ರೀ. ಇದು ಆರಿಂದ ಓಟು ಪದಾರ್ಥನ ಇದಕ್ಕೆ ಹಾಕ್ತೇನೆ ರೀ. ನಾವು ಶೇಂಗಾ ಬೀಜ ಕರಿಬೇವು ಇರ್ತಾವಲ್ರಿ, ಅವನು ಉಸು ಇದಕ್ಕೆ ಹಾಕ್ಯಂತೇನೆ ರೀ. ಈಗ ಇದನ್ನು ಸ್ವಲ್ಪ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಯಂಡು ಕಲಿಸ್ಬೇಕು ರೀ. ಈಗ ಇದನ್ನು ಸವಾನಾಗ ಮಿಕ್ಸ್ ಮಾಡ್ಕೊಂತಾನೆ ನೋಡಿರಿ. ಸ್ವಲ್ಪ ನೋಡಿ ಹಾಕ್ಯಬೇಕು ರೀ. ನೋಡಿರಿ, ಈಗ ಸವಾನಾಗ ಕಾಲಿಸ್ಕೊಂಡನಿ. ಈಗ ಇದಕ್ಕೊಂದು ಸ್ವಲ್ಪ ಕರಿಬೇವು, ಶೇಂಗಾ ಕಾಳು, ಈಗ ಸವಾನಾಗ ಮಿಕ್ಸ್ ಮಾಡ್ಕೊಬೇಕು ರೀ. ಉಪ್ಪು ಕರೆಕ್ಟ್ ಐತ್ರಿ. ಉಪ್ಪು ಕಮ್ಮಿ ಇದ್ರೆ ಮ್ಯಾಗ ಉಪ್ಪು ಹಾಕ್ಯಂದು ಕಾಲಿಸ್ಕೋಬೇಕು ರೀ. ಉಪ್ಪು ಕರೆಕ್ಟ್ ಐತ್ರಿ, ನಾ ಹಾಕ್ಯನೆಲ್ಲ ಉಪ್ಪು ಕರೆಕ್ಟ್ ಐತ್ರಿ. ನೋಡಿರಿ, ಈಗ ಎಷ್ಟು ರೆಡಿ ಆಯ್ತಲ್ರಿ ಪುಳಿಯೋಗರೆ. ಈಗ ನಾನು ಉಳಿದ ಪದಾರ್ಥ ಏನೈತಿಲ್ರಿ ಆರಿಂದ ಮಿಕ್ಸ್ ಮಾಡ್ಕೊಂತೇನೆ ರೀ ಒಗ್ಗರಣೆ. ನೋಡಿರಿ, ಈಗ ಪುಳಿಯೋಗರೆನೂ ರೆಡಿ ಆಯ್ತು. ನಾನು ಹೊಸ ವರ್ಷಕ್ಕೆ ಸಾಲ್ರಿ ರಜಾ ಇಲ್ರಿ ಮಕ್ಳದು. ರಜಾ ಇಲ್ಲದಕ್ಕೆ ನಮ್ಮ ಮನ್ಯಾಗ ಪುಳಿಯೋಗರೆ ಸ್ವೀಟು ಹೊರಗೆ ತರ್ಸೀನಿ ರೀ. ಎಷ್ಟು ಸಿಂಪಲ್ಲಾಗಿ ಮಾಡೇನಿ ರೀ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ರೀ. ಎಲ್ಲರಿಗೂ ನಮಸ್ಕಾರ.